ನೋಡು, ಇದು ಸ್ಮೈಲ್ಯಾಕ್ಸಲ್ಲಿ ಒಂದು ಸ್ಪೀಶೀಸು. ಓಕೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡ್ಕೋ. ಕಾಣ್ತಾ ಗುಂಡಿಗೆ ಬಾಲ್ ಥರ. ನೋಡ್ಕೊಂಡ್ಯಾ? ಹಾಂ, ಮೊಗ್ಗು ಈ ಕಡೆ ನೋಡು, ಮೊಗ್ಗು. ಇದು ಮೊಗ್ಗು. ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ ಇವತ್ತು ಯಾಕೋ. ಹೂವು ಸ್ಮೈಲ್ಯಾಕ್ಸ್ ಹೆಂಗೆ ಗೊತ್ತಾಗುತ್ತೆ ಸ್ಮೈಲ್ಯಾಕ್ಸ್ ಅಂತ ಅಂದರೆ, ಒಂದು ನೋಡೋಕ್ಕೆ ಎಲೆ ಡಯಾಸ್ಕೋರಿಯಾ ಥರ ಇದ್ದರೂ ಮುಳ್ಳಿರುತ್ತೆ ಸ್ಮೈಲ್ಯಾಕ್ಸಿಗೆ. ಸಣ್ಣ ಸಣ್ಣ ಮುಳ್ಳಿರುತ್ತೆ ಇಲ್ಲಿ ಹುಡುಕಿದ್ರೆ. ಇದು ಮೊಗ್ಗು. ಇದು ಮೊಗ್ಗೆ. ಇದು ಅದರ ಮೊಗ್ಗು. ಏನೋ ಫೋಕಸ್ ಆಗ್ತದೆ. ಸೊ ಮುಳ್ಳು ಕಾಣಲಿಲ್ಲ ಅದು. ತಡಿ ಒಂದೊಂದೇ ಮುಗಿಸೋಣ. ಇದು ನೋಡ್ಕೋ ಸರಿಯಾಗಿ. ನೋಡಿ ಇಲ್ಲಿ ರೆಡ್ ಸ್ಟೆಮ್ ಕಾಣುತ್ತಾ? ಹಾಂ, ಎಲೆಯಿಂದ. ಮತ್ತು ಮುಳ್ಳೆಲ್ಲಿ? ಮುಳ್ಳು ಇರಬೇಕಿದೆ ಅಲ್ಲೆಲ್ಲೋ. ಎನಿವೇ ಸ್ಮೈಲ್ಯಾಕ್ಸ್. ಓಕೆ, ಒಂದು ಸ್ಮೈಲ್ಯಾಕ್ಸು ಇದೆಯಾ ಮುಳ್ಳು? ಬರ್ಬೋದು, ಸ್ವಲ್ಪ ಬಲ್ತಂಗೆ ಬರ್ಬೋದು. ಅದೊಂದಾಯಿತು ಸ್ಮೈಲ್ಯಾಕ್ಸು. ಆಮೇಲೆ ಇದ್ರ ಹೆಸರು ನಾರವೇಲಿಯಾ ಅಂತ. ನಾರವೇಲಿ ಅಲ್ಲ, ಏನೋ ನೀಲವಳ್ಳಿ ಅಂತ ಇದರಲ್ಲಿ, ಯಾವುದರಲ್ಲಿ, ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ನೀಲವಳ್ಳಿ ಅಂತ. ನೋಡೋಣ ತಡಿ. ಇದ್ರದ್ದು ಎಲೆ ಸ್ಮೆಲ್ ನೋಡು, ಸಿನಮನ್ ಥರ. ಇದಲ್ಲ, ಇದ್ರದ್ದು ಎಲೆ, ಇದ್ರದ್ದು. ಅದರದ್ದು ಈಗ ಎಲ್ಲ ಸ್ಟೇಜು ನೋಡ್ಬೋದು. ಇದು ಮೊಗ್ಗು, ವೀಳ್ಯದೆಲೆ. ಅದೇ ಸ್ವಲ್ಪ ಇದ್ರ ಸ್ಮೆಲ್ ಏನಂದರೆ ಸಿನಮನ್ ಟೈಪ್ ಸ್ಮೆಲ್ಲು. ಇದು ಮೊಗ್ಗು. ಆಮೇಲೆ ಇದು ಸ್ವಲ್ಪ ಒಣಗ್ತಾ ಇರೋ ಹೂವು. ಇದು ಇನ್ನೂ ಸ್ವಲ್ಪ ಫ್ರೆಶ್ ಇದೆ ಈ ಹೂವು, ಆದರೂ ಕೊಡ್ತಿದೆ ಈ ಹೂವು ಕೂಡ. ಫ್ರೆಶ್ ಹೂವು ಎಲ್ಲಿದೆ? ಇದ್ರ ಕರೆಕ್ಟು ಬೊಟಾನಿಕಲ್ ಹೆಸರು ಹೇಳ್ತೀನಿ. ಏನೋ ನಾರವೇಲಿಯಾ ಝೈಲಾನಿಕಾ ಅಲ್ಲ, ಏನೋ ಹೆಸರಿದೆ, ಮರ್ತೋಯ್ತೀಗ. ಎನಿವೇ ವೀಡಿಯೋ ಟೈಟಲ್ ಬರೆದಾಯ್ತು. ಅದು ಅಷ್ಟೇನೆ ಹೂವು ಇರೋದು. ಇದೊಂದು ಬಳ್ಳಿನೇ, ಆಯುರ್ವೇದಿಕ್ ಹರ್ಬ್ ಇದು. ಈಸಿ ಟು ಗ್ರೋನೇ. ಹಣ್ಣು ಬರುತ್ತೆ ಇದ್ರದ್ದು ಲಾಸ್ಟಿಗೆ. ಹಣ್ಣು ಆಗಿಲ್ಲ, ಈಗಷ್ಟೇ ಹೂವೊಂದು ಆಗ್ತಾಯಿದೆ. ಸೊ ಇದೊಂದು ಇವತ್ತು ನೋಡಿ, ನಿಂಗೆ ಒಂದು 10-15 ಜಾತಿ ಇದು ತೋರಿಸಿದ್ದೀನಿ ನಿಂಗೆ ಇವತ್ತು.